ಗುರುವಾರ ರಾಮನಗರದಲ್ಲಿ ಮಾಯಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರಾಗಿ ಎಂವಿ ವೆಂಕಟೇಶಮೂರ್ತಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷೆ ಗೀತಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕಾಗಿ ಉಪಾಧ್ಯಕ್ಷರಾಗಿದ್ದ ಎಂವಿ ವೆಂಕಟೇಶಮೂರ್ತಿ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಒಟ್ಟು 21 ಸದಸ್ಯರನ್ನು ಮಾಯಗಾನಹಳ್ಳಿ ಗ್ರಾಮ ಪಂಚಾಯಿತಿ ಹೊಂದಿದ್ದು, ಪ್ರಭಾರ ಅಧ್ಯಕ್ಷರಾಗಿ ಮಾದಾಪುರ ಗ್ರಾಮದ ಎಂವಿ ವೆಂಕಟೇಶ್ ಗುರುವಾರ ಅಧಿಕಾರ ವಹಿಸಿಕೊಂಡರು. ಈ ವೇಳೆ ಕೆಎಂಎಫ್ ಮಾಜಿ ಅಧ್ಯಕ್ಷ, ಬಮೂಲ್ ನಿರ್ದೇಶಕ ಪಿ. ನಾಗರಾಜು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪ್ರಭಾರ ಅಧ್ಯಕ್ಷರಿಗೆ ಪುಷ್ಪಹಾರ ಹಾಕಿ ಅಭಿನಂದಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಪ್ರಭಾರ ಅಧ್ಯಕ್ಷರಾದ ಎಂವಿ ವೆಂಕಟೇಶಮೂರ್ತಿ ಮಾತನಾಡಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ರಾಜಶೇಖರ್, ರಂಜಿತ್, ಶೋಭಾ, ಮಂಜಮ್ಮ, ಶ್ರೀನಿವಾಸ್, ಕೆಂಪರಾಜಮ್ಮ, ಭಾಗ್ಯಮ್ಮ, ಧನಲಕ್ಷ್ಮಿ, ಬಿಸಿ ಪ್ರಕಾಶ್, ರೂಪಾ, ಸಿದ್ದರಾಜು, ಮುಖಂಡರಾದ ರಾಮಣ್ಣ, ರಾಮಚಂದ್ರಯ್ಯ, ಶಿವಗಂಗಣ್ಣ, ನೀಲಮ್ಮ, ರೇವಣ್ಣ, ದುಂಡಪ್ಪ, ವಕೀಲ ಶ್ರೀನಿವಾಸಮೂರ್ತಿ, ಹೊನ್ನಪ್ಪ, ಆರ್. ಜಗದೀಶ್, ಶಿವಕುಮಾರಸ್ವಾಮಿ, ಸುರೇಶ್ ಬಸವನಪುರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಎಂವಿ ವೆಂಕಟೇಶಮೂರ್ತಿ ಗ್ರಾಮ ಪಂಚಾಯತಿ ಅಧಿಕಾರವನ್ನು ಇವತ್ತು ವಹಿಸ್ಕೊಂಡಿದ್ವಿ. ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು, ಹಾಗೂ ಪಿ. ನಾಗರಾಜಣ್ಣ, ಅನೇಕ ಕಾಂಗ್ರೆಸ್ ಮುಖಂಡರು, ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು ಎಲ್ಲರೂ ಸೇರಿ ವಿಶ್ವಾಸ ಇಟ್ಟು ನಮಗೆ ಅವಕಾಶ ಮಾಡಿಕೊಟ್ಟವ್ರೆ. ಅವ್ರಿಗೆ ಚ್ಯುತಿ ಬರದಂತೆ ನಾನು ಇರೋ ಅವಧಿಯಲ್ಲಿ ಉತ್ತಮ ಕೆಲಸವನ್ನು ನಿರ್ವಹಿಸ್ತೀನಿ ಅಂತೇಳಿ ಎಲ್ಲರ ಮುಖಂಡರ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ಖಾತೆ ಮತ್ತು ರಸ್ತೆ ಅಭಿವೃದ್ಧಿ, ಬೀದಿ ದೀಪ, ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಮೂಲಭೂತ ಸೌಕರ್ಯವನ್ನು ಮುಗಿಸ್ಬೇಕು ಅಂತೇಳಿ ನನ್ನ ಧ್ಯೇಯ ಇಟ್ಕೊಂಡಿದ್ದೀನಿ. ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಹಾಗೂ ಪಕ್ಷಕ್ಕೆ ಹೆಸರು ಬರೋ ಥರ ನಡ್ಕೋತೀನಿ ಅಂತೇಳಿ ಎಲ್ಲ ಮುಖಂಡರ ಮುಖಾಂತರ ತಿಳಿಸ್ತಾ ಇದ್ದೀನಿ. ಎಚ್ ರಾಜಣ್ಣ ಮತ್ತು ಮಾಜಿ ಶಾಸಕರು ರಾಜಣ್ಣವರು, ಹಾಗೂ ಪ್ರಾಣೇಶಣ್ಣ, ರಘುವಣ್ಣವರು, ಅನೇಕ ರಂಜಿತ್ ಅವರು, ಚೇತಣ್ಣವರು, ಎಲ್ಲ ಮುಖಂಡರು, ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ನನಗೆ ಸಹಕಾರ ನೀಡಿದ್ದಾರೆ. ಅವ್ರನ್ನ ವಿಶ್ವಾಸವನ್ನು ನಾನು ಉಳಿಸ್ಕೊಂಡು ಅವ್ರಿಗೆ ಸದಸ್ಯರ ವಿಶ್ವಾಸ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಕಾರ್ಯಗಳನ್ನ ನಾನು ನಿರ್ವಹಿಸ್ತೀನಿ ಅಂತ ಹೇಳಿ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ.